ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ನೋಡೋಳಗೆ ನೋಡಿರ್ತೀರಿ, ನಾನು ಯಶವಂತಪುರದಿಂದ ಹಜರತ್ ನಿಜಾಮುದ್ದೀನ್ ಬರುವಂಥ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ತೊಗೊಂಡು ನಮ್ಮ ಹಜರತ್ ನಿಜಾಮುದ್ದೀನ್ ಬಂದೆ, ಅಂದರೆ ದೆಹಲಿಗೆ ಬಂದೆ. ದೆಹಲಿಯಿಂದ ನಾನು ಇನ್ನು ಮುಂದೆ ಹರಿದ್ವಾರಕ್ಕೆ ಹೆಂಗೆ ಹೋಗೋದು ಅಂತೇಳಿ ತೋರಿಸ್ಬೇಕಂತೇಳಿ ಈ ಪಾಠನ ಸ್ಟಾರ್ಟ್ ಮಾಡೀನಿ. ಬಟ್ ಹಜರತ್ ನಿಜಾಮುದ್ದೀನಿಂದ ಸ್ಟಾರ್ಟ್ ಮಾಡ್ತಿಲ್ಲ, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತೇನೆ ರೀ. ಹಜರತ್ ನಿಜಾಮುದ್ದೀನಿಂದ ನ್ಯೂ ಡೆಲ್ಲಿಗೆ ನಿಮಗೆ ಟ್ರೈನ್ಗಳು ಭಾಳ ಸಿಗ್ತಾವೆ, ಮೆಟ್ರೋ ಸಿಗುತ್ತೆ, ಮತ್ತು ನೀವು ಆಟೋನ ಮಾಡ್ಕೊಂಡು ಬರ್ಬೋದು. ಎಲ್ಲ ಟ್ರಾನ್ಸ್ಪೋರ್ಟ್ ಮೋಡು ಐತ್ರಿ ನ್ಯೂ ಡೆಲ್ಲಿಯಿಂದ. ಬಟ್ ನಾನು ಸಜೆಸ್ಟ್ ಮಾಡಿದೆ ಮೆಟ್ರೋ ಮತ್ತು ನಾರ್ಮಲ್ ಲೋಕಲ್ ಟ್ರೈನ್ ಇರ್ತಾವೆ, ಇಲ್ಲ ಇವು ಎಕ್ಸ್ಪ್ರೆಸ್ ಟ್ರೈನ್ಗಳು ಇರ್ತಾವೆ ರೀ. ಹತ್ಕೊಂಬರ್ರಿ. ಬಂದು ಇಲ್ಲೇ ಎಲ್ಲರೂ ನೀವು ಫ್ರೆಶ್ ಅಪ್ ಆಗ್ತೀರ ಆಗ್ರಿ, ಯಾಕಂದ್ರೆ ಅದು 10:30-11 ಟೈಮಿಂಗ್ ಬರುತ್ತೆ. ಇದು 3:20ಕ್ಕೆ ಐತ್ರಿ ಟ್ರೈನ್ ಮಧ್ಯಾಹ್ನ. ನಾನು ಇವತ್ತು ಹೇಳತ್ತಿರೋದು 12055 ನ್ಯೂ ಡೆಲ್ಲಿಯಿಂದ ಡೆಹ್ರಾಡೂನ್ಗೆ ಹೋಗುವಂಥ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ ಬಗ್ಗೆ ರೀ. ಇದು ಡೈಲಿ ರನ್ನಿಂಗ್ ಟ್ರೈನ್, ಭಾಳ ಅಂದ್ರೆ ಭಾಳ ಪ್ರಿಯಾರಿಟಿ. ಇದು ಏನು ಟೈಮಿಂಗ್ ಮೂಡ್ತದಲ್ಲ ರೀ, ಫಾಸ್ಟೆಸ್ಟ್ ಟ್ರೈನ್ ಈ ರೂಟ್ ಒಳಗೆ. ಒಂದೇ ಭಾರತ ಅಲ್ಲ, ಒಂದೇ ಭಾರತ್ ಫಾಸ್ಟೆಸ್ಟ್ ಐತ್ರಿ. ಅದಕ್ಕಿಂತ ಸೆಕೆಂಡ್ ಇದೈತ್ರಿ ಶತಾಬ್ದಿನೂ, ಇದಕ್ಕಿಂತ 15 ನಿಮಿಷ ಡಿಲೇ ಹೋಗುತ್ತೆ. ಅಂಥ ಟ್ರೈನನ್ನು ನಾವು ಇವತ್ತು ಕವರ್ ಮಾಡ್ಬೇಕಂತ ಹೇಳಿ ಬಂದೇವಿ. ಮತ್ತು ಇಲ್ಲಿಂದ ಹರಿದ್ವಾರಕ್ಕೆ ಹೆಂಗೆ ಹೋಗೋದು ಎಲ್ಲ ತೋರಿಸ್ತೀನಿ, ನೋಡ್ಕೊತೀರಿ. ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಮೋಟಿವೇಶನ್ ಸಿಗುತ್ತೆ. ಬರ್ರಿ. ಈಗ ಎಷ್ಟು ಅಂದ್ರೆ 11ನೇ ಪ್ಲಾಟ್ಫಾರ್ಮ್ನೇ ನಮ್ಮ ಟ್ರೈನ್ ನಿಂತೈತೆ. ಇಲ್ಲಿ ನೋಡ್ರಿ, ಇಲ್ಲ ನಂದು ಬಂದುಬಿಟ್ಟು D6 ಏನೋ ಐತಿ. ಸೆಕೆಂಡ್ ಸೀಟಿಂಗ್ ಬುಕ್ ಮಾಡ್ಕೊಂಡಿ. ನೋಡೋಣ ಯಾವ್ದಾರ ಒಂದು ಅಪ್ಗ್ರೇಡ್ ಸಿಕ್ಕರಿ ಕೇಳೋಣ, ಯಾಕಂದ್ರೆ ಭಾಳ ಬಿಸಿಲು ಐತ್ರಿ. ಲಾಗ್ ಮಾಡೋಂಗೆ ಆಗಲ್ಲ, ಕುಂದ್ಕೊಂಡು ಹೋಗ್ತೀನಿ, ಬಟ್ ಲಾಗ್ ಮಾಡೋಕ್ಕಾಗಲ್ಲ ರೀ, ಅದು ಪ್ರಾಬ್ಲಮ್ ಆಗುತ್ತೆ. ಮೇನ್ ಬಂದಿರೋದು ಲಾಗ್ ಮಾಡ್ಬೇಕಂತೇಳಿ ಇರೋ ಉದ್ದೇಶಕ್ಕೆ. ನೋಡೋಣ ಅಂತ ಕೇಳಿ. ಇದು 11ನೇ ಪ್ಲಾಟ್ಫಾರ್ಮ್. ನಾವು ಇಳಿದು ಕೊಡ್ಕೊಂಡು C4 ನಿಂತಿದ್ದಿಲ್ಲ, C4 ಸರ್ದ ಅವರು C4 ಒಳಗೆ ಅವ್ರು ಡೆಹ್ರಾಡೂನ್ ಮಟ್ಟ ಹೊಂಟ್ರೆ. ನಂದು ಬಂದುಬಿಟ್ಟು D6 ಏನೋ ಐತಿ. ನೋಡೋಣ ಅಂತ ಕೇಳೋಣ, ಅಪ್ಗ್ರೇಡ್ ಸಿಕ್ಕರೆ ತೊಗೋತೀನಿ. ಇಲ್ಲೇ ತೇಜಸ್ ಎಕ್ಸ್ಪ್ರೆಸ್ ಐತಿ, ಲಕ್ನೋದು ಅನ್ಸುತ್ತದ. ಒಳಗೆ ಹೋಗ್ಬರ್ರಿ. 3:20ಕ್ಕೆ ಡಿಪಾರ್ಟ್ ಆದ್ವಿ ರೀ ನಾವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ. ಆನ್ ಟೈಮ್ ಕರೆಕ್ಟ್ ಡಿಪಾರ್ಚರ್ ಆಗುತ್ತೆ. ಇದು ಭಾಳ ಸ್ಟೇಷನ್ ರಶ್ ಇರೋದ್ರಿಂದ ನೀವು 15-20 ನಿಮಿಷ ಮೊದಲು ಬಂದು ಕುಂದ್ರಿ. ನಾನು ಇಲ್ಲೇ ಚೇರ್ಗಾರ ಒಳಗೆ ಕುಂತೀನಿ ಸರ್ ಜೊತೆ. ನಮ್ಮ ಕೋ ಪ್ಯಾಸೆಂಜರ್ ಇದ್ರವರು ಕರ್ನಾಟಕ ಸಂಪರ್ಕ ಕ್ರಾಂತಿ ಒಳಗೆ. ಇಲ್ಲಿ ನೋಡ್ರಿ, ಲಕ್ನೋ ನ್ಯೂ ಡೆಲ್ಲಿ ತೇಜಸ್ ಎಕ್ಸ್ಪ್ರೆಸ್ಸಿಗೆ 37199 ಕಾನ್ಪುರದ ಲೋಕೋಮೋಟಿವ್ ಐತೆ. ನ್ಯೂ ಡೆಲ್ಲಿಯಿಂದ ಡಿಪಾರ್ಟ್ ಆದ್ವಿ. ಆ ಸೈಡ್ ಯಾವುದೋ ಟ್ರೈನ್ ಕಾಣತೈತಿ, ಮೋಸ್ಟ್ಲಿ ಯಾವುದಿದೆ, ಯಾವುದೋ ಲೋಕಲ್ ಟ್ರೈನ್ ರೀ, ಇಂಟರ್ಸಿಟಿ ಎಕ್ಸ್ಪ್ರೆಸ್. ಇಲ್ಲಿ ನೋಡ್ರಿ, ಇಲ್ಲಿ ಗಾಜಿಯಾಬಾದದ್ದು ವ್ಯಾಪ್ 5 ನೋಡೋಕೆ ಮಸ್ತ್ ಅನ್ಸುತ್ತೆ. ಮತ್ತು ಈಗ ನಮ್ದು ನ್ಯೂ ಡೆಲ್ಲಿ ಡೆಹ್ರಾಡೂನ್ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ದ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ನ್ಯೂ ಡೆಲ್ಲಿ ಬಿಟ್ಕೊಡ್ಕ ಇದು ಹೋಗುತ್ತೆ ಗಾಜಿಯಾಬಾದಕ್ಕೆ 24 ಕಿಲೋಮೀಟರ್ ಆದಮೇಲೆ. ಗಾಜಿಯಾಬಾದ್ ಆದಮೇಲೆ ಮುಜಫರ್ನಗರ, ಮೀರತ್, ಮತ್ತು ಆದಮೇಲೆ ಡಿಯೋ ಬಂದ ತಪ್ರಿ ಆದಮೇಲೆ ರೂಡ್ಕಿ ಹೋಗುತ್ತೆ. ಅಲ್ಲಿ ನಾವು ಉತ್ತರಾಖಂಡಕ್ಕೆ ಎಂಟ್ರಿ ಕೊಡ್ತೀವಿ. ರೂಡ್ಕಿಯಿಂದ ಡೈರೆಕ್ಟ್ ಹರಿದ್ವಾರ ಆದಮೇಲೆ ಡೆಹ್ರಾಡೂನ್. ನಮ್ಮದು ಜರ್ನಿ ಹರಿದ್ವಾರ ಮಠ ಇರುತ್ತೆ. ಹರಿದ್ವಾರದಿಂದ ಮುಂದೆ ಏನೇನು ತೋರಿಸ್ತೀನಿ, ಬಟ್ ಹರಿದ್ವಾರ ಮಠ ಈ ಜರ್ನಿ ನೋಡೋಣ. ಡಿಪಾರ್ಟ್ ಆದ್ವಿ ಈಗ ನಾವೀಗ. ಬರ್ರಿ, ನಾವು ಒಂದು ಸೀಟ್ ಒಳ್ಕೊತೀನಿ. ಭಾಳ ಅಂದ್ರೆ ಭಾಳ ಸೀಟ್ ಖಾಲಿ ಅದಾವ. ರಿಸರ್ವೇಷನ್ ಚಾರ್ಟ್ ಒಳಗೆ ನೋಡಿದ್ವಿ, ಎಲ್ಲ ಫುಲ್ ಇತ್ತು. ಬಟ್ ಈಗಂತೂ ಆಲ್ಮೋಸ್ಟ್ ಖಾಲಿ ಅದ. ಇರಲಿ ಕುಂತೀನಿ. ಇಂಟೀರಿಯರ್ಸ್ ಹಿಂಗೈತಿ, ಸೇಮ್ ನಮ್ದು ಹುಬ್ಬಳ್ಳಿ ಬೆಂಗಳೂರು ಜನ್ ಶತಾಬ್ದಿ ಇದ್ದ ಚೇರ್ ಕಾರ್ ಹೆಂಗೈತಲ್ಲ ಹಂಗೈತಿ. ಲೆಗ್ ರೂಮ್ ಸಿಗುತ್ತೆ ನಿಮ್ಗೆ, ಕಂಫರ್ಟೇಬಲ್ ಸೀಟ್ ಸಿಗ್ತಾವೆ. ಮತ್ತು ಇದು ಮ್ಯಾಗ್ಝಿನ್ ಹೋಲ್ಡ್ರ ಸೇಮ್ ಒಂದೇ ಭಾರತ್ ಗತೆ ಏನಿರುತ್ತಲ್ಲ, ಟ್ರೇ ಟೇಬಲ್, ಮ್ಯಾಗ್ಝಿನ್ ಹೋಲ್ಡ್ರ, ಬಾಟ್ಲ್ ಹೋಲ್ಡ್ರ, ಮತ್ತು ಚಾರ್ಜಿಂಗ್ ಸಾಕೆಟ್ ನಿಮ್ಗೆ ಇಲ್ಲಿ ಸಿಗ್ತಾವೆ ಮೂಲಿಗೆ. ಅದು ಒಂದೇ ಭಾರತಕ್ಕೆ ಇಲ್ಲಿ ಸಿಗ್ತೈತಿ. ಇದು ಅಪ್ಗ್ರೇಡ್ ಐತಿ. ಮತ್ತು ಸೀಟು ಒಂದು ಸ್ವಲ್ಪ ಕಂಫರ್ಟ್ ಅದಾವ. 535 ರೂಪಾಯಿ ರೀ ಇದಕ್ಕೆ. ಮತ್ತು ನೀವು ಸೆಕೆಂಡ್ ಸೀಟಿಂಗ್ ತೊಗೊಳತ್ತಿದ್ರೆ 145 ರೂಪೀಸ್. ಎಂಥ ಹೊಲಸ್ ಬ್ಯಾಡ್ ಲಕ್ ನೋಡ್ರಿ ನಂದು. ನಾನು ಆನಂದ್ ವಿಹಾರದ ಸ್ಕಿಪ್ ತೊಗೊಳಕ್ಕೆ ಬಂದೆ, ನಡಕ್ಕೆ ಈ ಟ್ರೈನ್ ಬಂದ್ಬಿಡ್ತು. ಈಗ ನಾವು ಆನಂದ್ ವಿಹಾರ್ ಟರ್ಮಿನಲ್ ಸ್ಕಿಪ್ ಮಾಡತ್ತೀವಿ ರೀ. ಇಲ್ಲಿಂದನೇ ನಮಗೆ ನಾರ್ತ್ ಈಸ್ಟ್ ಸೈಡಿಗೆ ಹೋಗಕ್ಕೆ ಟ್ರೈನ್ಗಳು ಸಿಗ್ತಾವೆ. ನಾರ್ತ್ ಈಸ್ಟ್ ಸೈಡ್ ಅಂದ್ರೆ ನಮಗೆ ಮಾತಾಡ್ಬೇಕಂದ್ರೆ ನಾವು ಅರುಣಾಚಲ್ ಪ್ರದೇಶ, ಅಸ್ಸಾಮ, ನಾಗಾಲ್ಯಾಂಡ್ ಅಲ್ರಿ, ಅಸ್ಸಾಮ ಮತ್ತು ಇದಕ್ಕೆ ಎಲ್ಲದ ಅಗರ್ತಲಾ ಸೈಡ್ ಅದು ರೀ, ಮಿಜೋರಾಮ್ ತರಬಿದೆ. ಸ್ಕಿಪ್ ಮಾಡ್ತಾನೆ. ಗಾಜಿಯಾಬಾದ್ ಜಂಕ್ಷನ್ನ ಎಂಟ್ರ್ ಆದೀವ್ರಿ ನಾವು. ನ್ಯೂ ಡೆಲ್ಲಿಯಿಂದ ಡೆಹ್ರಾಡೂನ್ಗೆ ಹೋಗುವಂಥ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ ಬಂದತ್ರಿ ಗಾಜಿಯಾಬಾದಕ್ಕೆ. ಎಷ್ಟು ರಶ್ ಐತೆ ನೋಡ್ರಿ ಇಲ್ಲಿ. ನನಗೆ ಒಂಥರ ಅನ್ಸತ್ತಿಲ್ಲ. ಮತ್ತು ಗಾಜಿಯಾಬಾದಕ್ಕೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ, ಇಲ್ಲಿ ಒಂದು ಲೈನ್ ಮೊರಾದಾಬಾದಕ್ಕೆ ಹೋಗ್ತಿ, ಒಂದು ಲೈನ್ ನಾವು ಹೋಗತ್ತಿದ್ದ ಮೀರತ್ ಸೈಡ್. ಇದಕ್ಕೆ ಜಂಕ್ಷನ್ ಅಂತಾರೆ. ಬರ್ರಿ ಈಗ ಒಳಗೆ ಹೋಗೋಣ. ಹೊಡೆದವ್ರದ್ದು ಹೋಗಿ ಯಾರಂತ ಅನ್ಸತ್ತೈತಿ. ಹೆಂಗೆ ಓಡಾಡತ್ತಾರ ರೀ ಇಲ್ಲಿ ಇರ್ಬೋದು ದಡ್ದಂಗೆ. ಬಟ್ ಅದೀವಿ ರೀ ನಾವು
ಗಾಜಿಯಾಬಾದಿಂದ ಎಲ್ಲಿ ಹೊಡೆದು ದೂಸ್ತಿದ್ರು ಅನ್ಸುತ್ತೆ ನಾನು. ಅದಕ್ಕೆ ಒಳಗೆ ಬಂದು ಕುಂತ್ವಿ. ಇಷ್ಟೈತಿ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಿರರ್ ಸಿಟಿ. ಎಷ್ಟು ಸ್ಪೀಡ್ ಹೋಗುತ್ತೆ ಎಲ್ಲ ನೋಡೋಣ ಅಂತ ಸ್ಪೀಡೋಮೀಟ್ರು ಹಾಕಿ ತೋರಿಸ್ತೀನಿ ನೋಡ್ರಿ. ಇಲ್ಲ ನಾನು ಮತ್ತೆ ಸೆಕೆಂಡ್ ಸೀಟಿಂಗಿಗೆ ಶಿಫ್ಟ್ ಆಗೀನಿ. ಯಾಕೆ ಶಿಫ್ಟ್ ಆಗೀನಂದ್ರೆ ಟಿ ಸಿ ಭಾಳ ರೊಕ್ಕ ಕೇಳತ್ರಿ. ನನಗೆ ಅಷ್ಟು ಕಟ್ಟುವಷ್ಟು ಇದಿರಲಿಲ್ಲ. ಸುಮ್ಮನೆ ಒಂದು ಇದಕ್ಕೆ ಬಂದೆ ಸೆಕೆಂಡ್ ಸೀಟಿಂಗಿಗೆ 145 ರೂಪಾಯಿ. ಈಗ ನಾವು ಮಾತಾಡ್ಬೇಕಂದ್ರೆ ಇದನ್ನು ಮುಟ್ಟತ್ತೇವೆ ರೀ ಮೀರತ್ತನ್ನು ನೋಡ್ರಿ. ಹಾಂ, ಮೀರತ್ತಿಗೆ ಇನ್ನೊಂದು ಎಷ್ಟಂದ್ರೆ 12 ಕಿಲೋಮೀಟ್ರ್ ಐತಿ. ಇದು ಯಾವ ಆ್ಯಪ್ ಅಂತ ಕೇಳ್ತಿರ್ತೀರಿ, ವೇರ್ ಈಸ್ ಮೈ ಟ್ರೈನ್ ಅಂತೇಳಿ ನೋಡ್ರಿ. ಆ್ಯಪಲ್ದವ್ರಿಗೆ ಬರೋಲ್ಲ, ಇವ್ರಿಗೆ ಬರುತ್ತೆ. ಆ್ಯಪಲ್ದವ್ರಿಗೆ ಬರುತ್ತೆ ರೀ, ಬಟ್ ಅವೆಲ್ಲ ಒರಿಜಿನಲ್ ಅಲ್ಲ. ಒರಿಜಿನಲ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಹೋಗೋದು ಅಷ್ಟು ಐತಿ. ಇಲ್ಲಿ ನೋಡಿರಿ ಮೊಹಿಯುದ್ದೀನ್ಪುರನ ಸ್ಕಿಪ್ ಮಾಡತ್ತೀವಿ ನಾವೀಗ. ಮೀರತ್ ಇನ್ನೂ 12 ಕಿಲೋಮೀಟ್ರ್ ಐತಿ. ಬಟ್ ಇದು ಎಷ್ಟು ಪ್ಯಾಕ್ ಐತೆ ಅಂದ್ರೆ ರೀ ನೀವೇ ನೋಡಿಬಿಟ್ರಿ. ಭಾಳ ಅಂದ್ರೆ ಭಾಳ ಪ್ಯಾಕ್ ಐತಿ. ಇದು 145 ರೂಪಾಯಿ ವರ್ತ್ ರೀ. 3.5-4 ತಾಸಿಗೆ. ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದೈತೆ ರೀ ಮೀರತ್ ಸಿಟಿ ಜಂಕ್ಷನ್. ಮೀರತ್ ಬರ್ತಾ ಉತ್ತರ ಪ್ರದೇಶ ಒಳಗೆ. ನಾವೀಗ ಹೇಳ್ದಂಗೆ ನನಗೆ ರೂರ್ಕಿ ಮಠ ಬರೀ ಇದ್ರೊಳಗೆ ಇರ್ತೇವೆ. ಎಲ್ಲಂದ್ರೆ ಉತ್ತರ ಪ್ರದೇಶ ಒಳಗೆ. ಆಮೇಲೆ ನಾವು ಉತ್ತರಾಖಂಡಿಗೆ ಎಂಟ್ರಿ ಕೊಡ್ತೀವಿ. ಇವೆಲ್ಲ ಸ್ಟಾಪ್ ಹಾಕೋ ನಿಮ್ಗೆ ದೊಡ್ಡ ದೊಡ್ಡ ಜಂಕ್ಷನ್ ಅದಾವ, ಎಲ್ಲ ಸಿಗುತ್ತೆ. ನಾವು ಒಳಗೆ ಹೋಗ್ಬರ್ರಿ. ಈಗ ಜಾಸ್ತಿ ಟೈಮ್ ಇಲ್ಲ. ಅಲ್ಲಿ ಬಾಜು ಇದ್ದವ್ರಿಗೆ ಫೋನು ಬ್ಯಾಗು ಕೊಟ್ಟು ಬಂದಿನಿ. ನಮ್ಮ ಪಕ್ಕ ಆಗಂಗಿಲ್ಲ ರೀ. ಅದಕ್ಕೆ ತಪ್ಪು ಪಾಠ ಆದ್ವಿ ರೀ ನಾವೀಗ ಮೀರತ್ ಸಿಟಿ ಜಂಕ್ಷನಿಂದ. ಇದೆ ನೋಡ್ರಿ ನನ್ನ ಸೀಟ್ 96 ವಿಂಡೋ. ಅಣ್ಣ ಕುಂತಿದ್ದ, ಅದಕ್ಕೆ ನಾ ಇರ್ಲಿತ್ತು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಮಿಡಲ್ ಒಳಗೆ ಕುಂತೀನಿ. ಇಂಟೀರಿಯರ್ ತೋರಿಸ್ಬೇಕಂದ್ರೆ 3x3 ಕಾಂಬಿನೇಷನ್ ಇರುತ್ತೆ ರೀ. ನಾನ್ AC ಸೀಟ್ರ್ ಇರುತ್ತೆ. ಸೈಡ್ ಒಂದು ಚಾರ್ಜಿಂಗ್ ಸಾಕೆಟ್ ಇರುತ್ತೆ. ಮತ್ತು ನಿಮಗೆ ಟ್ರೇ ಟೇಬಲ್ ಕೊಡ್ತಾರೆ. ಜನಶತಾಬ್ದಿ ಆಗಿರೋದ್ರಿಂದ LHB ಒಳಗೆ ಇದು ಇರುತ್ತೆ ರೀ, ಏನಿದೆ ಟ್ರೇ ಟೇಬಲ್ ಮತ್ತು ಫುಟ್ ರೆಸ್ಟ್ ಸೇಮ್ ಇರುತ್ತೆ. ಬಟ್ ಇದಕ್ಕೆ ಕಂಪ್ಯಾರಿಸನ್ ಏನಂದ್ರೆ ಸೀಟ್ ಸ್ವಲ್ಪ ಕಂಫರ್ಟೇಬಲ್ ಇರ್ತವೆ. ಮತ್ತು ಏನಂದ್ರೆ AC ಇರುತ್ತೆ. ಡಿಪಾರ್ಟ್ ಆದ್ವಿ ನಾವು ಮೀರತ್ ಸಿಟಿ ಜಂಕ್ಷನಿಂದ. ಡಿಯೋ ಬಂದ್ ಅಂತ ಒಂದು ಸ್ಟೇಷನ್, ಡಿಯೋ ಬಂದ್ ಅನ್ನೋ ಸ್ಟೇಷನ್ ಒಳಗೆ ತರಬಿದ್ರೆ ಡಿಪಾರ್ಟ್ ಆಗತ್ತೀವಿ. ಎದ್ದು ಹೋಗೋಕ್ಕಾಗತ್ತಿಲ್ಲ ರೀ. ಇಲ್ಲಿ ಯಾಕೆ ಯಾರಿಗೆ ಗೊತ್ತಿಲ್ಲ. ಡಿಯೋ ಬಂದ ಅದಾದ್ಮೇಲೆ ಟಪ್ರಿ ಆದಮೇಲೆ ರೋಡ್ಕಿ ಆದಮೇಲೆ ನಮ್ಮ ಹರಿದ್ವಾರ ಐತಿ. ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ರೂರ್ಕಿ ತಲುಪೈತೆ ರೀ. ರೂರ್ಕಿ ROORKE. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ ನಮ್ದು ಹರಿದ್ವಾರ 42 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಇಲ್ಲಿ ರೂರ್ಕಿ ಒಳಗೆ ನಿಮ್ಗೆ IIT ನೋಡೋಕೆ ಸಿಗುತ್ತೆ. ಯಾಕೋ ಭಾಳ ಬೇಜಾರಾಗ್ಬಿಟ್ಟೈತೆ. ಇದು ಫುಲ್ ಟಯರ್ಡ್ ಆಗಿಬಿಟ್ಟೈತೆ ರೀ. ಎದ್ದೋಗಕ್ಕಾಗತ್ತಿಲ್ಲ. ಇದೊಂದು ಶಾರ್ಟ್ ಜರ್ನಿ, ಪ್ಲೀಸ್ ಕ್ಷಮಿಸಿ ಬಿಡಿ. ಗಾಜಿಯಾಬಾದ್ ವ್ಯಾಪ್ 7 ಐತ್ರಿ. ಯಾವುದಿದೆ? ಕಟ್ರಾ ರಿಷಿಕೇಶಿಂದ ಕಟ್ರಾಗ ಹೊಂಟದ್ರಿ. ಅದು ಆಯ್ತಲ್ಲ ಸರ್. ಹರಿದ್ವಾರಿಂದ ರಿಷಿಕೇಶ್ ಐತೆ ಸರ್. ಈಗೀಗ ಆಯ್ತು ಸರ್. ಭಾಳ ವರ್ಷ ಆಗಿಲ್ಲ ಸರ್. 1-2 ವರ್ಷ ಆಗಿರ್ಬೋದು ಸರ್. ಸಹರನ್ಪುರಿಂದ ರೂಟ್ ಇದೆ. ಹರಿದ್ವಾರ್ಗೆ ಎಂಟ್ರ್ ಅದೀವಿ ರೀ. ದೇವಭೂಮಿ ಉತ್ತರಾಖಂಡ್ ಒಳಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫಾರ್ಮ್ ನಂಬರ್ 2ಕ್ಕೆ ಎಂಟ್ರ್ ಅದೀವಿ ರೀ. 55 ನ್ಯೂ ಡೆಲ್ಲಿ ಡೆಹ್ರಾಡೂನ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದೈತೆ ರೀ ಹರಿದ್ವಾರ್ಗೆ. ಹರಿದ್ವಾರ ನಮ್ದು ಲಾಸ್ಟ್ ಸ್ಟಾಪ. ನಾವು ಹೋಗೋ ಲಾಸ್ಟ್ ಸ್ಟಾಪ. ಯಾಕಂದ್ರೆ ಹರಿದ್ವಾರ ನಾವು ನೋಡ್ಬೇಕಂತ ಹೇಳಿ ಬಂದೇವಿ. ಮತ್ತು ಹರಿದ್ವಾರದಿಂದ ನಿಮಗೆ ಸೋನ್ಪ್ರಯಾಗದಿಂದ ಗೌರಿಕುಂಡ್. ಬಟ್ ಈ ಡೇನ ನೀವು ರೆಸ್ಟ್ ಮಾಡಿರಿ. ಬಂದಿದ್ದ ಡೇನ ಎಕ್ಸಲೇಟರ್ ಸರ್ವಿಸ್ ಐತ್ರಿ ನಿಮ್ಗೆ ಹರಿದ್ವಾರ ರೈಲ್ವೆ ಸ್ಟೇಷನ್ ಒಳಗೆ. ನಾ ಹತ್ಕೊಂಡು ಹೊಂಟೀನಿ, ಯಾಕೆ ಅರ್ಜೆಂಟ್ ಐತಿ. ನಿಮಗೆ ತೋರಿಸ್ತೀನಿ ರೂಮ್ ಎಲ್ಲೆಲ್ಲಿ ಮಾಡ್ತೀನಿ ಏನೇನು ಅಂತೇಳಿ. ಹಂಗೆ ಬಿಡಂಗಿಲ್ಲ ರೀ. ಬರೀ ಹೋಗೋಣಂತ. ನಮ್ದು 2ನೇ ಪ್ಲಾಟ್ಫಾರ್ಮಿಗೆ ಬಂದಿತ್ತು ಟ್ರೈನ. ಈಗ ನಾವು
ಒಂದನೇ ಪ್ಲಾಟ್ಫಾರ್ಮ್ ಔಟ್ಸೈಡ್ ಹೊಂಟೇವಿ ಹೋಗೊಂಬರ್ರಿ. ಇದು ಇಷ್ಟು ಕ್ರೌಡ್ ನಮ್ಮ ಟ್ರೈನಿಗೆ ಇದ್ದಿದ್ದನ್ನು ಭಾಳ ಅಂದ್ರೆ ಭಾಳ ಕ್ರೌಡ್ ಅಂದ್ರೆ 85% ಕ್ರೌಡ್ ಇಲ್ಲೇ ಇಳಿತ. ನಮ್ಗೆ ಸರ್ ಹೇಳ್ದಂಗೂ ನಾನು ನೋಡಿದೆ, ಅವ್ರು ಭಾಳ ಫ್ರೀಕ್ವೆಂಟ್ ಟ್ರಾವೆಲರ್ಸ್. ಅವ್ರು ಹೇಳ್ದಂಗೆ ಎವ್ರಿ ಟೈಮ್ ಟ್ರೈನ್ ಇಲ್ಲೇ ಖಾಲಿ ಆಗುತ್ತೆ ನೋಡ್ರಿ. ಇಲ್ಲೇ ರೈಲ್ವೆ ಸ್ಟೇಷನ್ ಹೊರಗೆ ಎಷ್ಟೊಂದು ರಶ್ ಐತಿ. ಮತ್ತು ಪೂರ್ತಿ ರೈಲ್ವೆ ಸ್ಟೇಷನ್ ಸಿಟಿ ಒಳಗನ ರೈಲ್ವೆ ಸ್ಟೇಷನ್ ಐತ್ರಿ. ಅದೊಂದು ಭಾರಿ ಬೆಸ್ಟ್. ಯಾಕಂದ್ರೆ ನಿಮ್ಗೆ ಅಲ್ಲಿಂದ ಅಲ್ಲಿಗೆ ಅಡ್ಡಾಡೋಕ್ಕೆ ಪ್ರಾಬ್ಲಮೇ ಬೀಳಂಗಿಲ್ಲ. ತೊಗೊಂಬಿಟ್ರೆ ಅಂದ್ರೆ ನೀವು ಡೈರೆಕ್ಟ್ ಹೊರಗೆ ಬಂದುಬಿಡ್ತೀರಿ ರೈಲ್ವೆ ಸ್ಟೇಷನ್ ಹೊರಗೆ. ಇದು ಹರಿದ್ವಾರ ರೈಲ್ವೆ ಸ್ಟೇಷನ್ ಹೊರಗೆ ಭಾಳ ಅಂದ್ರೆ ಭಾಳ ಜಾಗ ಐತ್ರಿ. ಗಾಡಿ ಗಿಡಿ ಎಲ್ಲ ಹಚ್ಚಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಜಾಗ ಐತಿಲ್ಲ. ಸೇಮ್ ನಂಗೆ ವಾರಣಾಸಿ ರೈಲ್ವೆ ಸ್ಟೇಷನ್ ನೋಡ್ದಂಗೆ ಅನ್ನಿಸ್ತೆ. ನೀವು ನೋಡಿರ್ಬೋದು ನಂದು ಹಳೆ ವಿಡಿಯೋದೊಳಗೆ ವಾರಣಾಸಿ ರೈಲ್ವೆ ಸ್ಟೇಷನ್. ಇಲ್ಲಿ ನೋಡ್ರಿ, ಇಲ್ಲೇ ಹರಿದ್ವಾರ ರೈಲ್ವೆ ಸ್ಟೇಷನ್ ಹೊರಗೆ ಎಷ್ಟು ಚಂದ ಶಿವನ ಮೂರ್ತಿ ಐತಿ. ಮೇನ್ ಹೊರಗೆ ಬರೋಕೆ ಭಾಳ ಅಂದ್ರೆ ಭಾಳ ಆಟೋ ಸಿಗ್ತಾವೆ ನಿಮಗೆ. ಬಟ್ ಹೊರಗೂ ರೂಮ್ಸ್ ಸಿಗ್ತಾವೆ. ಬಟ್ ಹರಿಕಿ ಪೌಡಿ ಅನ್ನೋದು ಇಲ್ಲಿ ಫೇಮಸ್ ಪ್ಲೇಸ್. ಇಲ್ಲಿ ನೋಡ್ರಿ, ಇದು ನೋಡತ್ತಿರಲ್ಲ, ಇದು ಹರಿಕಿ ಪೌಡಿ ಮೇನ್ ಪ್ಲೇಸ್ ಇದೆ. ಇಲ್ಲೇ ಭಾಳ ಜನ ಬರ್ತಾರೆ ಭಕ್ತಾದಿಗಳು. ಮತ್ತು ಇಲ್ಲೇ ನಿಮ್ಗೆ ಇದು ಸಿಗುತ್ತೆ, ಏನಂದ್ರೆ ಗಂಗಾ ಮಾತಂದ ನದಿ ಜಳಕ ಮಾಡೋಕೆ. ನೀವು ಜಳಕ ಮಾಡ್ಕೋಬೋದು ಇಲ್ಲೇ. ಭಾಳ ಅಂದ್ರೆ ಭಾಳ ಫೋರ್ಸ್ ಇರುತ್ತೆ ರೀ, ದಡಕ್ಕೆ ನಿಂತ ಮಾಡ್ಬೇಕು. ಮತ್ತು ಇಲ್ಲೇ ಮಾನಸಾದೇವಿ ಮಂದಿರ ಭಾಳ ಫೇಮಸ್ ಐತಿ ಹರಿದ್ವಾರ ಒಳಗೆ. ಹಾಂ, ಇದೆ ನೋಡ್ರಿ. ಮತ್ತು 10 ರೂಪಾಯಿ ತೊಗೋತಾರೆ ನಿಮ್ಗೆ. ಆಟೋಕ್ಕೆ 10 ರೂಪಾಯಿ ತೊಗೋತಾರೆ ನಿಮ್ಗೆ ರೈಲ್ವೆ ಸ್ಟೇಷನಿಂದ. ಒಂದು ನೋ ಎಂಟ್ರಿ ಪಾಯಿಂಟ್ ಮಟ್ಟ ಬಿಡ್ತಾರೆ. ಅಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊತ ಬರ್ಬೇಕು ಒಳಗೆ. ಇಲ್ಲಿ ನೋಡ್ರಿ, ಇಲ್ಲೇ ನೀವು ಏನಾರ ಫ್ಯಾಮ್ಲಿ ಬರತ್ತಿದ್ರಿ ಅಂದ್ರೆ ಹರಿದ್ವಾರ ಒಳಗೆ ಒಳ್ಳೆ ರೂಮ್ಸ್ ಬೇಕಂದ್ರೆ ನಿಮ್ಗೆ ಇದು ನೀವು ಹೋಟೆಲ್ ರುದ್ರಾಕ್ಷ ಅಥವಾ ರುದ್ರಾಕ್ಷ ಲಾಡ್ಜ್ನ ಚೂಸ್ ಮಾಡ್ಕೋಬೋದು. ಮಸ್ತ್ ಐತೆ ನೋಡ್ರಿ ಇದು ಫ್ಯಾಮ್ಲಿ ಬೆಡ್. ಮತ್ತು ಏನಾರ ಭಾಳ ಜನ ದೋಸ್ತರು ಬರತ್ತಿದ್ರೆ ಆಗ್ಬೋದು. ಭಯ ಕಿತ್ನಾ ಲೋಗ का है? इसमें आपके 6-10 लोग आराम से 10 लोग ಹಾಂ 10 ಮಂದಿ ಆರಾಮ್ ಮಲ್ಕೋಬೋದು ಅಂತ್ರಿ. ಆರಾಮ್ ಮಸ್ತ್ ಐತಿ. ಮತ್ತು ನೋಡ್ರಿ ಇಲ್ಲ ವಾಶ್ರೂಮ್ ಎಲ್ಲ ಎಷ್ಟು ಕ್ಲೀನ್ ಇಟ್ರೆ. ನಾನು ನೋಡ್ಕೊಂಬಂದೆ. ನಾ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ಇದು ಬೆಸ್ಟ್ ಅನ್ಸತ್ತೆ ನನಗೆ. ನೋಡ್ರಿ, ಫ್ಯಾನ್ ಗೀನ್ ಎಲ್ಲ ಐತಿ. ನಿಮ್ಗೆ AC ಬೇಕಂದ್ರೆ AC ಐತಿ, ನಾನ್ AC ಐತಿ. ಭಯ AC का कितना होगा? AC भी नॉन AC ये सीज़न के हिसाब से ರೇಟ್ ಅಂತ ರೇಟ್ ನೀವು ನಂದು ವಿಡಿಯೋ ನೋಡ್ಬೋದನ್ ಅಂತ ಹೇಳ್ರಿ, ನಿಮಗೆ ಕಡಿಮೆ ಮಾಡೇ ಮಾಡ್ತಾರೆ. ನೋಡತ್ತಾರಲ್ರಿ, ಇದು ಸಿಂಗಲ್ ರೂಮ್. ಇದು ನಾ ತೊಗೊಂಡಿದ್ದೆ ನೋಡ್ರಿ. ಇಲ್ಲೇ ರೂಮ್ 3 ಜನ ಆರಾಮ್ ಮಲ್ಕೋಬೋದ್ರಿ. ಇಲ್ಲೇ ವಾಶ್ರೂಮು ಆರಾಮ ನೀಟ್ ಐತಿ. ನಾನು ಕಂಪೇರಿಟಿವ್ಲಿ ಹೇಳತ್ತೀನಿ. ನಾನು ಏನಿಲ್ಲ ಅಂದ್ರೆ ಒಂದು 20ರಿಂದ 25 ನೋಡಿ ಬಂದೆ. ಹಾಂ, ಒಂದೊಂದು ಕಡೆ ಚಲೋ ಇದ್ರೆ ರೇಟ್ ಜಾಸ್ತಿ ಹೇಳ್ತಾರೆ, ರೇಟ್ ಕಮ್ಮಿ ಇದ್ರೆ ಚಲೋ ಇರೋಂಗಿಲ್ಲ. ಬಟ್ ಇದು 600 ರೂಪಾಯಿಗೆ ನೋಡ್ರಿ ರೂಮ್. ಈಗ ಸೀಸನ್ ಐತ್ರಿ, ಸೀಸನ್ ಇದ್ದಾಗ 600, ಸೀಸನ್ ಇಲ್ದಾಗ ನಿಮ್ಗೆ 300 ರೂಪಾಯಿ ಸದಕ್ಕೆ ಕೊಡ್ತಾನೆ ಅಂತೇಳಿ ಅವ್ರು ಸರಿ ಇರ 300 ರೂಪಾಯಿ ಸದಕ್ಕೆ ಕೊಡ್ತಾರೆ ನಿಮ್ಗೆ ರೂಮ್. ಇಲ್ಲಿ ಒಬ್ಬೊಬ್ಬರು ಬಂದ್ರೆ ಅಂದ್ರೆ ಇಬ್ಬಿಬ್ರು ಬಂದ್ರೆ 500 ರೂಪಾಯಿ ಅಂತ ನೋಡ್ರಿ. ಹೆಂಗೆ ಬೆಸ್ಟ್ ಐತಿಲ್ಲ. ಇದೇ ರೂಮ್ನ ಇಬ್ರು ಇದ್ದರು 600 ರೂಪಾಯಿನೇ ಅಂತ, 3 ಮಂದಿ ಇದ್ದರು 600 ರೂಪಾಯಿನೇ ಅಂತ ನೋಡ್ರಿ. ಬೆಸ್ಟ್ ಅನ್ಸತ್ತಿಲ್ಲ ರೀ. ಮತ್ತು ನಿಮ್ಗೆ ಹರಿದ್ವಾರದಿಂದ ಸೋನ್ಪ್ರಯಾಗಿಗೆ ಬಸ್ ಬೇಕಂದ್ರೆ ಗೋರ್ಮೆಂಟ್ ಬಸ್ ಸಿಗ್ತಾವೆ ರೀ. 400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ರೇಟ್. ಬೇಡ ನಿಮಗೆ ನೀವು ದೇವಪ್ರಯಾಗ ರುದ್ರಪ್ರಯಾಗ ನೋಡ್ಕೊಂಡು ಹೋಗ್ಬೇಕಂದ್ರೆ ನೀವು ಶೇರಿಂಗ್ ಟ್ಯಾಕ್ಸಿ ಇಲ್ಲ ಕ್ಯಾಬ್ ಮಾಡ್ಕೋಬೋದು ರೀ. 1,100 ರೂಪಾಯಿ ತೊಗೋತಾರಂತವ್ರು. ಇಷ್ಟ ಇದೆ ನೋಡಿರಿ. ಇನ್ಫಾರ್ಮೇಷನ್ ಫಾಲೋ ಮಾಡಿರಿ, ಜಾಸ್ತಿ ಕೊಡೋಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಹರಿದ್ವಾರದ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೆ. ಇದು ನಿಮಗೆ ಚಲೋ ಅನ್ಸಿತ್ತಂದ್ರೆ ನೋಡಿರಿ, ಟ್ರೈ ಮಾಡಿರಿ. ಇಲ್ಲಿ ಹರಿದ್ವಾರದಾಗ ಉಳ್ಕೊಂಡು ನೆಕ್ಸ್ಟ್ ಡೇ ನೀವು ರಿಷಿಕೇಶ್ ನೋಡ್ಕೊಂಡು ಅದ್ರ ನೆಕ್ಸ್ಟ್ ಡೇ ನೀವು ಟ್ರೆಕ್ಕಿಂಗಿಗೆ ರೆಡಿಯಾಗಿ ಕೇದಾರ್ನಾಥ್ಗೆ ಹೋಗ್ಬೋದು. ಇಲ್ಲಾಂದ್ರೆ ಮರನೇ ದಿನನೂ ಹೋಗ್ಬೋದು, ನಿಮಗೆ ಬಿಟ್ಟಂಗೆ. ಯಾಕಂದ್ರೆ ನೀವು ಕೇದಾರ್ನಾಥ್ ಟ್ರೆಕ್ಕಿಗೆ ಹೋಗ್ತೀರಂದ್ರೆ ವಾಪಸ್ ಬರೋದು ನಿಮ್ಗೆ ನೋಡೋಕ್ಕಾಗಂಗಿಲ್ಲ ರೀ. ಭಾಳ ಅಂದ್ರೆ ಭಾಳ ಸುಸ್ತಾಗಿರ್ತೀರಿ. ಮೊದಲ ಇದು ರಿಷಿಕೇಶ ದೇವಪ್ರಯಾಗ ಎಲ್ಲ ನೋಡ್ಕೊಂಡು ರುದ್ರಪ್ರಯಾಗ ನೋಡ್ಕೊಂಡು ಮುಂದೆ ಹೋಗ್ಬೋದು. ಇಲ್ಲಿ ಮಠ ನೋಡ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ್ರಿ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದೆ ಇನ್ನೊಂದು ವಿಡಿಯೋ ಬರುತ್ತೆ, ಮರ್ಯಾಕೆ ಹೋಗ್ಬೇಡಿ.